ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ ನೋಡಿಕೊಂಡ್ರೆ ಸೆನ್ಸೆಕ್ಸ್ 528 ಪಾಯಿಂಟ್ಸ್ ಡೌನ್ ಆಗಿ 77,620ಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 162 ಪಾಯಿಂಟ್ಸ್ ಡೌನ್ ಆಗಿ 23,526ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 331 ಪಾಯಿಂಟ್ಸ್ ಡೌನ್ ಆಗಿ 49,503ಯಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿಕೊಂಡ್ರೆ ಸೆಕೆಂಡ್ ಸ್ಟ್ರೈಟ್ ಡೇ ಮಾರ್ಕೆಟ್ ಫಾಲ್ ಆಗಿದೆ. ಇವತ್ತು ಲಾರ್ಜ್ ಕ್ಯಾಪ್ಸ್ಗಿನ್ನ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿನೇ ಕಾಣಿಸಿದೆ. ಇವತ್ತು ನಿಫ್ಟಿ ನೋಡಿಕೊಂಡ್ರೆ 162 ಪಾಯಿಂಟ್ಸ್ ಡೌನ್ ಆಗಿದೆ. ಅದರಲ್ಲಿ ಹೈಯೆಸ್ಟ್ ನೆಗೆಟಿವ್ ಕಾಂಟ್ರಿಬ್ಯೂಟ್ ಯಾರು ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಬ್ಯಾಂಕ್ಸ್ ಮತ್ತು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸೇ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡಿರೋದು. ಅದಾದಮೇಲೆ ಹೈಯೆಸ್ಟ್ ಪಾಸಿಟಿವ್ ಕಾಂಟ್ರಿಬ್ಯೂಟ್ ಯಾರು ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ FMCG ಇಂಡೆಕ್ಸ್ ನಿಯರ್ಲಿ 1%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಇವತ್ತು ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು ಅಂತ ನೋಡಿಕೊಂಡ್ರೆ ನಿನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಮೊನ್ನೆ ಮಾರ್ಕೆಟ್ ನ್ಯೂಸಲ್ಲಿ ಪ್ರತಿದಿನ ಮಾತಾಡ್ಕೊತಾನೆ ಬಂದ್ವಿ. ಇವಾಗ ಮೊದಲನೇ ರೀಸನ್ ಏನು ಅಂದರೆ ಇವತ್ತು TCS Q3 ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ. ಅದರಿಂದ ಸ್ವಲ್ಪ ಮಾರ್ಕೆಟಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದೆ. ಅದರಿಂದನೇ ಇವತ್ತು TCS ಶೇರ್ ಪ್ರೈಸ್ ನೋಡಿಕೊಂಡ್ರೆ ಇಂಟ್ರಾಡೇ ಸೆಷನಲ್ಲಿ ಎಬೋವ್ 1.5% ಕರೆಕ್ಟ್ ಆಗಿದೆ. ಮತ್ತು ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಏನಿದೆ ಮಾರ್ಕೆಟಲ್ಲಿ ಟ್ರ್ಯಾಕ್ ಮಾಡಬೇಕಾಗಿರೋದು ಅಂತ ನೋಡಿಕೊಂಡ್ರೆ ಇವತ್ತು ರಾತ್ರಿ US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಈ ಮೀಟಿಂಗಲ್ಲಿ ಫೆಡ್ ಚೇರ್ಮನ್ ಅವರು ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ ಅನ್ನೋದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಡಿಸೆಂಬರ್ ಮಂತ್ FOMC ಮಿನಿಟ್ಸ್ ಮೀಟಿಂಗಲ್ಲಿ ಫೆಡ್ ಚೇರ್ಮನ್ ಅವರು ನೆಕ್ಸ್ಟ್ ಇಯರಲ್ಲಿ ಬರೀ 2 ರೇಟ್ ಕಟ್ ಇರುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ರು. ಅವಾಗ ನೋಡಿಕೊಂಡ್ರೆ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗೋಯ್ತು. ಯಾಕಂದರೆ ಅವರು ಮುಂಚೆ 4 ರೇಟ್ ಕಟ್ ಇರುತ್ತೆ ಅಂತ ಅಗ್ರೆಸಿವ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದರು. ಅದರಿಂದ ರೇಟ್ ಕಟ್ ಸೈಕಲ್ನ ಕಮ್ಮಿ ಮಾಡಿರೋದಕ್ಕೆ ಮಾರ್ಕೆಟ್ಸ್ ತುಂಬ ಕರೆಕ್ಟ್ ಆಯಿತು. ಅದಕ್ಕೋಸ್ಕರ ಇವಾಗ ಈ FOMC ಮೀಟಿಂಗಲ್ಲಿ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ, ಇನ್ಫ್ಲೇಷನ್ ಬಗ್ಗೆ ಆಗಲಿ GDP ಬಗ್ಗೆ ಆಗಲಿ ಯಾವ ಥರ ಸ್ಟೇಟ್ಮೆಂಟ್ಸ್ನ ಮಾಡ್ತಾರೆ ಅನ್ನೋದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಗೆ ಇವತ್ತು ಇನ್ನೊಂದು ಡೇಟಾ ಕೂಡ ಇದೆ US ಅಲ್ಲಿ. ಏನಂತ ಅಂದರೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ಅಪ್ಡೇಟ್ ಆಗುತ್ತೆ. ಈ ಡೇಟಾ ಏನಾದರೂ ಮಿನಿಟ್ಸ್ ಮೀಟಿಂಗಿನ್ನ ಮುಂಚೆನೇ ಅಪ್ಡೇಟ್ ಆದರೆ ಸ್ವಲ್ಪ ಡಿಸಿಷನ್ಸ್ ಎಲ್ಲ ಚೇಂಜ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ 2 ಡೇಟಾ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡಬೇಕು. ಮತ್ತು ಈ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ ಡೇಟಾ ನೋಡಿಕೊಂಡ್ರೆ ಲಾಸ್ಟ್ ಟೈಮ್ ಬರೀ 2,10,000ವರೆಗೂ ಬಂದಿತ್ತು. ಈ ಡೇಟಾ ಏನಾದರೂ ಇನ್ನೂ ಪಾಸಿಟಿವ್ ಆಗಿ ಅಂದರೆ 2,05,000 ಬಂದರೆ ಅಥವಾ 2 lakhs ಬಂದರೆ ಇದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಥವಾ ಈ ಡೇಟಾ ಏನಾದರೂ 2,20,000 ಬರೋದು, 2,30,000 ಬರೋದು, ಈ ಥರ ಏನಾದರೂ ಬಂದರೆ ಈ ಫೆಡ್ ಚೇರ್ಮನ್ ಅವರು ಏನಾದರೂ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ ಅಂತ ನೋಡಬೇಕು. ಅದಕ್ಕೋಸ್ಕರ ಈ 2 ಡೇಟಾ ಪಾಯಿಂಟ್ನ ಇವತ್ತು ಟ್ರ್ಯಾಕ್ ಮಾಡಿ. ಮತ್ತು ಇನ್ನೊಂದೇನು ಅಂತ ನೋಡಿಕೊಂಡ್ರೆ ನಿನ್ನೆ ಆಗಲಿ ಇವತ್ತಾಗಲಿ ಬ್ಯಾಂಕ್ಸಲ್ಲಿ ಸ್ವಲ್ಪ ತುಂಬಾ ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದೆ. ಯಾಕಂದರೆ ಲಾಸ್ಟ್ 2-3 ವೀಡಿಯೋಸಲ್ಲೇ ತುಂಬ ಸಲ ಮಾತಾಡ್ಕೊಂಡ್ವಿ ಬ್ಯಾಂಕ್ಸಲ್ಲಿ ಏನು ನಡೀತಾ ಇದೆ, ಬ್ಯಾಂಕ್ಸಲ್ಲಿ ಏನು ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೋಸ್ಕರ ಇವಾಗ ಅದನ್ನೇನು ರಿಪೀಟ್ ಮಾಡ್ತಿಲ್ಲ. ನೋಡೋಣ ಬ್ಯಾಂಕ್ಸಲ್ಲಿ ಇನ್ನೂ ಎಷ್ಟು ದಿನ ಇದೇ ಥರ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ ಅಂತ. ಈ ಟಾಪ್ ಬ್ಯಾಂಕ್ಸಲ್ಲಿ ಯಾವುದಾದ್ರು ಒಂದು ಬ್ಯಾಂಕ್ Q3 ರಿಸಲ್ಟ್ಸ್ನ ರಿಲೀಸ್ ಮಾಡಿದ್ರೆ ಆ ಡೇಟಾ ಮೇಲೆ ಏನಾದರೂ ಕಮ್ಮಿಂಗ್ ಟೈಮಲ್ಲಿ ಸ್ವಲ್ಪ ಚೇಂಜಸ್ ನೋಡ್ಬೋದಾ ಅಂತ ನೋಡೋಣ. ಈ 3 ರೀಸನ್ನಿಂದನೇ ಇವತ್ತು ಮಾರ್ಕೆಟ್ಸಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿರೋದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಏನಿದೆ ಅಂತಂದರೆ ಇವತ್ತು HSBC ಅವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಡೌನ್ಗ್ರೇಡ್ ಮಾಡಿದ್ದಾರೆ. ಡೌನ್ಗ್ರೇಡ್ ಮಾಡಿ ಈ 2025ಅಲ್ಲಿ ನಿಫ್ಟಿ ಟಾರ್ಗೆಟ್ ಪ್ರೈಸ್ನ ರೆಡ್ಯೂಸ್ ಮಾಡಿದ್ದಾರೆ. ಮುಂಚೆ ಆದರೆ ತುಂಬಾ ಟಾರ್ಗೆಟ್ ಪ್ರೈಸ್ನ ಜಾಸ್ತಿ ಕೊಟ್ಟಿದ್ದರು. ಇವಾಗ ನೋಡಿಕೊಂಡ್ರೆ ಸೆನ್ಸೆಕ್ಸ್ ಟಾರ್ಗೆಟ್ ಪ್ರೈಸ್ನ 85,000ಗೆ ರೆಡ್ಯೂಸ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಹೈಯರ್ ವ್ಯಾಲ್ಯೂಯೇಷನ್, ಅದಾದಮೇಲೆ Q3 ಅರ್ನಿಂಗ್ಸ್. ಈ 2 ರೀಸನ್ನಿಂದನೇ ನಾವು ಈ ಥರ ಡೌನ್ಗ್ರೇಡ್ ಮಾಡಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಒಬ್ಬರೇನೋ ಡೌನ್ಗ್ರೇಡ್ ಮಾಡಿದ್ದಾರೆ. ಇನ್ನೊಂದು ವೀಕ್ ಆದಮೇಲೆ ಈ Q3 ಪರ್ಫಾರ್ಮೆನ್ಸ್ ಚೆಕ್ ಮಾಡ್ತಾರೆ. Q3 ಪರ್ಫಾರ್ಮೆನ್ಸ್ ಏನಾದರೂ ಸ್ವಲ್ಪ ಡೌನ್ ಆಯಿತು, ಎಲ್ಲ ರಿಸಲ್ಟ್ಸ್ ಎಲ್ಲ ಸ್ವಲ್ಪ ವೀಕಾಗಿ ಬರ್ತಾ ಇದ್ದಾವೆ ಅಂತ ನೋಡಿಕೊಂಡ್ರೆ ಇನ್ನು ಮಿಕ್ಕಿರೋ ಅನಲಿಸ್ಟ್ ಎಲ್ಲ ಇಂಡಿಯಾನ ಡೌನ್ಗ್ರೇಡ್ ಮಾಡೋದು ಶುರು ಮಾಡ್ತಾರೆ. ಈ ಥರ ಏನಾದರೂ ಡೌನ್ಗ್ರೇಡ್ ಮಾಡೋದು ಶುರು ಮಾಡಿದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ನೂ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ Q3 ಅರ್ನಿಂಗ್ಸ್ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಸೇವ್ ಮಾಡುತ್ತಾ ಅಥವಾ ಇಲ್ವಾ ಅಂತ. ಫ್ರೆಂಡ್ಸ್, ಆಗಲೇ ಮಾತಾಡ್ಕೊಂಡಂಗೆ ಇವಾಗ ಮಾರ್ಕೆಟ್ ಕ್ಲೋಸ್ ಆದಮೇಲೆ TCS Q3 ರಿಸಲ್ಟ್ಸ್ನ ಅಪ್ಡೇಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಬಗ್ಗೆ ನೋಡಿಕೊಂಡ್ರೆ ರೆವಿನ್ಯೂಸ್ ಆದರೆ ಎಸ್ಟಿಮೇಟ್ನ ಬೀಟ್ ಮಾಡಿಲ್ಲ. ರೆವಿನ್ಯೂಸ್ ಜಸ್ಟ್ 5.6% ಗ್ರೋ ಆಗಿದೆ ಅಷ್ಟೇ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 11.9% ಇನ್ಕ್ರೀಸ್ ಆಗಿದೆ. ಇದು ಎಸ್ಟಿಮೇಟ್ನ ಬೀಟ್ ಮಾಡಿದೆ. ಇದು ತುಂಬಾ ಗುಡ್ ನ್ಯೂಸ್ ಆಗುತ್ತೆ ಪ್ರಾಫಿಟ್ಸ್ ಪ್ರಕಾರ ನೋಡಿಕೊಂಡ್ರೆ. ಅದಾದಮೇಲೆ ಈ ಆರ್ಡರ್ ಬುಕ್ ನೋಡಿಕೊಂಡ್ರೂ ಆರ್ಡರ್ ಬುಕ್ ಕೂಡ ತುಂಬಾ ಇನ್ಕ್ರೀಸ್ ಆಗಿದೆ. ಮತ್ತು ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನು ಅಂತ ನೋಡಿಕೊಂಡ್ರೆ ಇವಾಗ ಹೆಡ್ ಕೌಂಟ್ ಏನಿದೆ
ಹೆಡ್ ಕೌಂಟ್ ಆದರೆ 13% ಡಿಕ್ರೀಸ್ ಆಗಿದೆ ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಅದಾದಮೇಲೆ ಇವರು ಡಿವಿಡೆಂಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಡಿವಿಡೆಂಟ್ ಆದರೆ 10 ರೂಪೀಸ್ ಪರ್ ಶೇರ್ ಡಿವಿಡೆಂಟ್ ಅನೌನ್ಸ್ ಮಾಡಿದ್ದಾರೆ. ಅದಾದಮೇಲೆ 66 ರೂಪೀಸ್ ಸ್ಪೆಷಲ್ ಡಿವಿಡೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಈ ಡಿವಿಡೆಂಟ್ಸ್ಗೆ ಎಲಿಜಿಬಲ್ ಆಗಬೇಕು ಅಂದರೆ 17th ಜಾನ್ವರಿ ಒಳಗಡೆ ನಿಮ್ಮ ಹತ್ರ TCS ಶೇರ್ಸ್ ಇರಬೇಕು. ಅದಾದಮೇಲೆ ಈ ಪೇಮೆಂಟ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ February 3rd ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಟಾಟಾ ಎಲ್ಎಕ್ಸಿ ಈ ಕಂಪನಿ ಕೂಡ Q3 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದ್ದಾರೆ. ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಪ್ರಾಫಿಟ್ಸ್ ಆದರೆ 3.6% ಡ್ರಾಪ್ ಆಗಿದೆ ಮತ್ತು ರೆವಿನ್ಯೂಸ್ ಆದರೆ ಇನ್ಕ್ರೀಸ್ ಆಗಿದೆ. ನೋಡೋಣ, ಈ ಎರಡು ಕಂಪನೀಸ್ ಇವಾಗ Q3 ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದಾರೆ. ಆದರೆ ಇನ್ನು IRDA Q3 ರಿಸಲ್ಟ್ಸ್ನ ಅನೌನ್ಸ್ ಮಾಡಿಲ್ಲ. ನೋಡಬೇಕು, ಅನೌನ್ಸ್ ಮಾಡ್ತಿದ್ದಂಗೆ ನಿಮಗೆ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಅದಾದಮೇಲೆ ನನ್ನ ಪ್ರಕಾರ ಈ TCS ರಿಸಲ್ಟ್ಸ್ ಏನಿದೆ ಇವರು ತುಂಬಾ ಫ್ಲ್ಯಾಟ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ನೋಡೋಣ ನಾಳೆ ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಇದ್ರ ಜೊತೆಗೆ ಅನಲಿಸ್ಟ್ಸ್ ಅವ್ರ ವ್ಯೂನ ಶೇರ್ ಮಾಡ್ಕೊತಾರೆ ಮತ್ತು ಮಾರ್ಕೆಟಲ್ಲಿ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತಲೂ ನೋಡಬೇಕು ಫ್ರೆಂಡ್ಸ್. ಅದಾದಮೇಲೆ ಇವತ್ತು FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಇವತ್ತು ತುಂಬಾ ಜಾಸ್ತಿ ಇದೆ. FIIs ಆದರೆ 7,000 crores ಸೆಲ್ ಮಾಡಿದ್ದಾರೆ. ಅದ್ರ ಜೊತೆಗೆ DIS ನೋಡಿಕೊಂಡ್ರೆ 7,000 crores ಇವರು ಬೈ ಮಾಡಿದ್ದಾರೆ. ಇವತ್ತು ತುಂಬಾ ಬೈ ಸೆಲ್ ಆ್ಯಕ್ಟಿವಿಟಿ ನಡೆದಿದೆ. ಅದರಿಂದನೇ ಮಾರ್ಕೆಟ್ಸ್ ಇವತ್ತು ಈ ಥರ ರಿಯಾಕ್ಟ್ ಆಗಿರೋದು. ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ FIIs ಎಂದೂ ಈ ಥರ ಇಷ್ಟೊಂದು ಹೈ ವ್ಯಾಲ್ಯೂ ಅಲ್ಲಿ ಎಂದೂ ಸೆಲ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ಈ ರೀಸೆಂಟ್ ಟೈಮಲ್ಲಿ ಇಷ್ಟೊಂದು ಸೆಲ್ ಮಾಡ್ತಾ ಇರೋದು. ನೋಡೋಣ, ಓವರ್ ಆಲ್ ಮಾರ್ಕೆಟಲ್ಲಿ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಲ್ಲ, ಅದರಿಂದ ಏನಾದರೂ FIIs ಈ ಥರ ಸೆಲ್ ಮಾಡಿರ್ಬೋದು. ಅದ್ರ ಜೊತೆಗೆ ಈ FOMC ಮಿನಿಟ್ಸ್ ಮೀಟಿಂಗಲ್ಲಿ ಯಾವ ಥರ ಅಪ್ಡೇಟ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಮೀಟಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಏನಾದರೂ ಇರುತ್ತೆ ಅಂತ FIIs ಏನಾದರೂ ಸೆಲ್ ಮಾಡಿರ್ಬೋದಾ ಅಂತ ನೋಡಬೇಕು. ಮತ್ತು DIS ಆದರೆ ಇವತ್ತು 7,640 crores ಬೈ ಮಾಡಿದ್ದಾರೆ. ಈ ರೀಸೆಂಟ್ ಟೈಮಲ್ಲಿ DIS ಕೂಡ ಸ್ವಲ್ಪ ಬೈಯಿಂಗ್ ಆ್ಯಕ್ಟಿವಿಟಿನ ಕಮ್ಮಿ ಮಾಡಿದರು. ಆದರೆ ಇದೊಂದು ಗುಡ್ ಬೈಯಿಂಗ್ ಝೋನ್ ಅಂತ ಇವತ್ತು 7,640 crores ಬೈ ಮಾಡಿದ್ದಾರೆ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಈ ಟಾಪ್ ಕಂಪನೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಏನಾದರೂ ಪಾಸಿಟಿವ್ ಆಗಿ ಬಂದರೆ ನೋಡಬೇಕು FIIs ಏನಾದರೂ ಮತ್ತೆ ನಮ್ಮ ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರಾ ಅಂತ. ಈ Q3 ರಿಸಲ್ಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ಒಂದು ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ಸ್ಪೆಷಾಲಿಟಿ ಕೆಮಿಕಲ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲೂ SRF, ನವೀನ್ ಫ್ಲೋರಿನ್, ಬಾಲಾಜಿ ಅಮೈನ್ಸ್, ಆಲ್ಕೈಲ್ ಅಮೈನ್ಸ್ ಮತ್ತು ಇನ್ನೂ ಹಲವಾರು ಕಂಪನೀಸ್ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಮತ್ತು ಈ ರೀಸೆಂಟ್ ಟೈಮಲ್ಲಿ ನೀವೆಂದಾದರೂ ಈ ಕೆಮಿಕಲ್ ಸ್ಟಾಕ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು ನೋಡಿದ್ದೀರಾ? ಇಲ್ಲ ಅಲ್ಲ, ಲಾಸ್ಟ್ 6 ಮಂತ್ಸಿಂದನೂ ನೋಡಿಕೊಂಡ್ರೆ ಯಾವುದೇ ಥರ ಕೆಮಿಕಲ್ ಸ್ಟಾಕ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೇ ಇಲ್ಲ. ಆದರೆ ಇವತ್ತು ನೋಡಿಕೊಂಡ್ರೆ ಈ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಅದರಲ್ಲಿ SRF ನೋಡಿಕೊಂಡ್ರೆ ನಿಯರ್ಲಿ 14%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಮತ್ತು ನವೀನ್ ಫ್ಲೋರಿನ್ ಆದರೆ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇವತ್ತು ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆದವು ಅಂದರೆ JM ಫಿನಾನ್ಷಿಯಲ್ಸ್ ಅವರು ಈ Q3 ಫಿನಾನ್ಷಿಯಲ್ ಇಯರ್ 2025ಅಲ್ಲಿ ಈ ಕೆಮಿಕಲ್ ಕಂಪನೀಸ್ ಸೇಲ್ಸ್ ರಿಕವರ್ ಆಗುತ್ತೆ ಅಂತ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ SRFಗಾದರೆ ಕೆಮಿಕಲ್ ಸೇಲ್ಸಲ್ಲಿ ಇಯರ್ ಆನ್ ಇಯರ್ 3% ಗ್ರೋ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತು ಎಲಾರಾ ಕ್ಯಾಪಿಟಲ್ಸ್ ಅವರಾದರೆ ಈ SRFಗೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ 12% ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಓವರ್ ಆಲ್ ಪಾಸಿಟಿವ್ ರಿಪೋರ್ಟ್ ಅಪ್ಡೇಟ್ ಆಗಿರೋದಕ್ಕೇ ಇವತ್ತು ಈ ಕೆಮಿಕಲ್ ಸ್ಟಾಕ್ಸ್ ಎಲ್ಲ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಈ Q3ಅಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್, ಈ ಮನಪ್ಪುರಂ ಫಿನಾನ್ಸ್ ಬಗ್ಗೆ ಮಾತಾಡ್ಕೊಬೇಕು. ಲಾಸ್ಟ್ ಅಕ್ಟೋಬರಲ್ಲಿ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಯಾರಿಗಾದ್ರೂ ನೆನಪಿದೆಯಾ? ಏನಂತ ಅಂದರೆ ಈ ಮನಪ್ಪುರಂ ಫಿನಾನ್ಸ್ಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್. ಈ ಕಂಪನಿ ಮೇಲೆ ಲೋನ್ ಡಿಸ್ಬರ್ಸ್ಮೆಂಟ್ ಇಶ್ಯೂಯಿಂದ RBI ಅವರು ರಿಸ್ಟ್ರಿಕ್ಷನ್ಸ್ನ ಹಾಕಿದ್ರು. ಏನಂತ ಅಂದರೆ ಇವಾಗಿಂದ ನೀವು ಯಾವುದೇ ಥರ ಲೋನ್ಸ್ನ ಪ್ರೊವೈಡ್ ಮಾಡೋಂಗಿಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಸ್ಯಾಂಕ್ಷನ್ಸ್ನ ಹಾಕಿದ್ರು. ಈ ನ್ಯೂಸ್ ಯಾವಾಗ ಅಪ್ಡೇಟ್ ಆಯಿತೋ ಆವಾಗ ಮನಪ್ಪುರಂ ಫಿನಾನ್ಸ್ ಸ್ಟಾಕ್ ತುಂಬಾ ಕರೆಕ್ಟ್ ಆಗ್ತಾ ಬಂತು. ನಿಯರ್ಲಿ 30%ವರೆಗೂ ಕರೆಕ್ಟ್ ಆಯಿತು. ಯಾಕಂದರೆ ಈ ಮನಪ್ಪುರಂ ಫಿನಾನ್ಸ್ ಪ್ರಾಫಿಟಬಿಲಿಟಿಯಲ್ಲಿ 20% ಪ್ರಾಫಿಟ್ನ ಆಶೀರ್ವಾದ್ ಮೈಕ್ರೋ ಫಿನಾನ್ಸೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಅದರಿಂದನೇ ಶೇರ್ ಪ್ರೈಸ್ ಇಷ್ಟೊಂದು ಕರೆಕ್ಟ್ ಆಗಿದ್ದು. ಮತ್ತು ಇವತ್ತಾದರೆ ಈ ಆಶೀರ್ವಾದ್ ಮೈಕ್ರೋ ಫಿನಾನ್ಸ್ಗೆ RBI ಅವರು ಏನು ರಿಸ್ಟ್ರಿಕ್ಷನ್ಸ್ನ ಹಾಕಿದ್ರು ಆ ರಿಸ್ಟ್ರಿಕ್ಷನ್ಸ್ನ ಇವತ್ತು ತೆಗೆದಾಕಿದ್ದಾರೆ. ಅದರಿಂದನೇ ಇವತ್ತು ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಮನಪ್ಪುರಂ ಫಿನಾನ್ಸ್ ಸ್ಟಾಕ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಯಾವಾಗ ಈ ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ಫಿನಾನ್ಷಿಯಲ್ ಸೆಕ್ಟರ್ ಮಾರ್ಕೆಟಲ್ಲಿ ತುಂಬ ಫಾಲ್ ಆಗ್ತಾ ಬಂತು ಆವಾಗ ಈ ಕಂಪನಿ ಶೇರ್ ಪ್ರೈಸ್ ಕೂಡ ಇವತ್ತು ಫಾಲ್ ಆಗಿದೆ. ನೆಕ್ಸ್ಟ್, ಇವತ್ತು ಆಂಫಿ ಅವರು
ಡಿಸೆಂಬರ್ ಮಂತ್ ಮ್ಯೂಚುವಲ್ ಫಂಡ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಈ ಡೇಟಾ ನೋಡಿಕೊಂಡ್ರೆ ಮ್ಯೂಚುವಲ್ ಫಂಡ್ಸ್ ಒಳಗಡೆ ಈ ಸಲ ತುಂಬಾ ಹೈಯೆಸ್ಟ್ ಇನ್ಫ್ಲೋಸ್ ಬಂದಿದೆ ಅಂತ ಅಪ್ಡೇಟ್ ಆಗಿದೆ. ಈ ಡಿಸೆಂಬರ್ ಮಂತಲ್ಲಿ ನೋಡಿಕೊಂಡ್ರೆ ಟೋಟಲ್ ಆಗಿ 41,156 crores ಇನ್ಫ್ಲೋಸ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮಂತ್ ಆನ್ ಮಂತ್ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ 15% ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಈ ಬಂದಿರೋ ಇನ್ಫ್ಲೋಸ್ ಎಲ್ಲ ಯಾವ್ಯಾವ ಸೆಕ್ಟರಲ್ಲಿ ಯಾವ್ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡಿಕೊಂಡ್ರೆ ಫಸ್ಟ್ ಹೈಯೆಸ್ಟು ಇನ್ವೆಸ್ಟ್ ಮಾಡಿರೋದು ಯಾವುದು ಅಂದರೆ ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ಸಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ದಾರೆ. ಈ ಡಿಸೆಂಬರ್ ಮಂತಲ್ಲೇ 15,000 crores ಈ ಸೆಕ್ಟೋರಿಯಲ್ ಮ್ಯೂಚುವಲ್ ಫಂಡ್ಸ್ ಒಳಗಡೆ ಇನ್ಫ್ಲೋಸ್ ಬಂದಿದೆ. ಮತ್ತು ಸೆಕೆಂಡ್ ಹೈಯೆಸ್ಟ್ ನೋಡಿಕೊಂಡ್ರೆ ಈ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸಲ್ಲಿ 5,000 crores ಇನ್ಫ್ಲೋಸ್ ಬಂದಿದೆ. ಮತ್ತು ಅದಾದಮೇಲೆ ಥರ್ಡ್ ಪ್ಲೇಸಲ್ಲಿ ಇರೋದು ಯಾವುದು ಅಂತ ಅಂದರೆ ಸ್ಮಾಲ್ ಕ್ಯಾಪ್ಸಲ್ಲಿ ಕೂಡ ಹೈಯೆಸ್ಟ್ ಇನ್ಫ್ಲೋಸ್ ಬಂದಿದೆ. 4,000 crores ಬಂದಿದೆ ಒಂದೇ ಮಂತಲ್ಲೇ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಈ ಸಿಪ್ಪಲ್ಲೂ ಕೂಡ ಹೈಯೆಸ್ಟ್ ಇನ್ಫ್ಲೋಸ್ ಬಂದಿದ್ದಾವೆ. ಈ ಡಿಸೆಂಬರ್ ಮಂತಿಗೆ ನೋಡಿಕೊಂಡ್ರೆ 26,500 crores ರೀಚ್ ಆಗಿದೆ. ಒಂದೇ ಮಂತಲ್ಲಿ 26,500 crores ಸಿಪ್ ಮುಖಾಂತರ ಮ್ಯೂಚುವಲ್ ಫಂಡ್ಸ್ಗೆ ಬಂದಿದೆ. ಇದು ಹೆಂಗಾಯಿತು ಅಂತಂದರೆ ಮಾರ್ಕೆಟ್ಸ್ ಎಷ್ಟೇ ಫಾಲ್ ಆಗ್ತಾಯಿದ್ರು ನಾವು ಇನ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ನೀವು ಎಷ್ಟೇ ಫಾಲ್ ಆದ್ರೂ ನಾವು ಆವ್ರೇಜ್ ಮಾಡ್ಕೊತಾನೆ ಇರ್ತೀವಿ. ಯಾಕಂದರೆ ನಾವು ಇವಾಗಲಿಗೆ ಮಾರ್ಕೆಟಿಂದ ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ನಾವು ಲಾಂಗ್ ರನ್ಗೆ ಇನ್ವೆಸ್ಟ್ ಮಾಡ್ತಾ ಇರೋದು. ನಮಗೆ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ ಕೊಟ್ಟರೆ ಸಾಕು ಅಂತ ಮಾರ್ಕೆಟ್ಸ್ ಎಷ್ಟೇ ಫಾಲ್ ಆದ್ರೂ ಈ ಮ್ಯೂಚುವಲ್ ಫಂಡ್ಸ್ಗೆ ಇನ್ಫ್ಲೋಸ್ ಮಾತ್ರ ಅಷ್ಟೇ ಜಾಸ್ತಿ ಆಗ್ತಾ ಬರ್ತಾನೆ ಇದೆ. ಅದಕ್ಕೋಸ್ಕರನೇ ಹೇಳೋದು, ಎಂದೇ ಆಗಲಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಲಾಂಗ್ ಟರ್ಮ್ ಬೇಸಿಸಲ್ಲಿ ನೀವು ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ಅವಾಗೇ ನಿಮಗೆ ಎಂದೇ ಆಗಲಿ ವೆಲ್ತ್ ಜನ್ರೇಟ್ ಆಗೋದು ಅಂತ ಹೇಳೋದು. ಇವಾಗ ಈ ಮ್ಯೂಚುವಲ್ ಫಂಡ್ಸಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಿದಾರೋ ಮಿನಿಮಮ್ ಒಂದು 5 years ಅಥವಾ 10 years ಏನಾದರೂ ಅವರು ಇನ್ವೆಸ್ಟ್ ಮಾಡ್ತಾ ಹೋದರೆ ಕಂಟಿನ್ಯೂಸ್ ಆಗಿ ಅವರು ಲಾಂಗ್ ರನ್ನಲ್ಲಿ ಒಳ್ಳೆ ವೆಲ್ತ್ನ ಜನ್ರೇಟ್ ಮಾಡ್ಬೋದು. ಅದಕ್ಕೋಸ್ಕರ ಎಂದೇ ಆಗಲಿ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋರು ಲಾಂಗ್ ಟರ್ಮ್ಗೆ ವ್ಯೂ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಮತ್ತು ಇವಾಗ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ನೋಡಿಕೊಂಡ್ರೆ ಈ ಸಿಪ್ಸ್ ಯಾವ ಥರ ಬರ್ತಾ ಇದ್ದಾವೆ ಅಂತ ನೋಡಿಕೊಂಡ್ರೆ ಲಾಸ್ಟ್ ಇಯರ್ 2024 ಜಾನ್ವರಿಯಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 18,000 to 19,000 crores ಬರ್ತಾ ಇತ್ತು ಪ್ರತಿ ತಿಂಗಳು. ಆದರೆ ಈ 2025 ಜಾನ್ವರಿಗೆಲ್ಲ ನೋಡಿಕೊಂಡ್ರೆ ಪ್ರತಿ ಮಂತೂ 26,000 crores ಬರ್ತಾ ಇದೆ. ಇದೇ ಥರ ಇನ್ನು ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಮಾರ್ಕೆಟ್ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಇದೇ ಥರ ಇನ್ವೆಸ್ಟ್ ಮಾಡ್ತಾ ಹೋದರೆ ನಮ್ಮ ಮಾರ್ಕೆಟ್ ಕೂಡ ಲಾಂಗ್ ಟರ್ಮಲ್ಲಿ ಒಳ್ಳೆ ವೆಲ್ತ್ನ ಜನ್ರೇಟ್ ಮಾಡಿಕೊಡ್ತಿದೆ ಇನ್ವೆಸ್ಟರ್ಸ್ಗೆ. ಮತ್ತು ಬರೀ ಇನ್ಫ್ಲೋಸ್ ಬರ್ತಾ ಇರೋದು ಒಂದೇ ನೋಡಿದ್ರೆ ಸಾಕಾಗುತ್ತಾ? ಇಲ್ಲ ಅಲ್ಲ, ಔಟ್ಫ್ಲೋಸ್ ಕೂಡ ಎಷ್ಟು ಹೋಗ್ತಾ ಇದ್ದಾವೆ ಅಂತ ನೋಡಬೇಕಾಗುತ್ತೆ. ಲಾಸ್ಟ್ 1.5 year ಬುಲ್ ಮಾರ್ಕೆಟ್ ಇತ್ತು, ಆವಾಗ ಮ್ಯೂಚುವಲ್ ಫಂಡ್ಸಲ್ಲೂ ಕೂಡ ತುಂಬಾ ಇನ್ಫ್ಲೋಸ್ ಬಂದಿದ್ವು. ಅದೇ ಥರ ಮಾರ್ಕೆಟ್ ಯಾವಾಗ ಕರೆಕ್ಟ್ ಆಗ್ತಾ ಹೋಯ್ತೋ ಆವಾಗ ಮ್ಯೂಚುವಲ್ ಫಂಡ್ಸಿಂದ ಕೂಡ ತುಂಬಾ ಔಟ್ಫ್ಲೋಸ್ ಹೋಗಿದ್ದಾವೆ. ನವೆಂಬರ್ ಮಂತಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 60,000 crores ಔಟ್ಫ್ಲೋಸ್ ಹೋಗಿದ್ದಾವೆ. ಮತ್ತು ಡಿಸೆಂಬರ್ ಮಂತ್ಗೆ ನೋಡಿಕೊಂಡ್ರೆ ಇನ್ನೂ ಜಾಸ್ತಿ ಆಗಿದ್ದಾವೆ. 80,000 crores ಔಟ್ಫ್ಲೋಸ್ ಹೋಗಿದೆ ಡಿಸೆಂಬರ್ ಮಂತಲ್ಲಿ. ನೋಡಬೇಕು ಕಮಿಂಗ್ ಟೈಮಲ್ಲೂ ಇದೇ ಥರ ಔಟ್ಫ್ಲೋಸ್ ಜಾಸ್ತಿ ಹೋಗುತ್ತಾ ಅಥವಾ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ಇನ್ನೂ ಅಡಿಷ್ನಲ್ ಆಗಿ ಇನ್ಫ್ಲೋಸ್ ಬರ್ತಾ ಹೋಗುತ್ತಾ ಅಂತ. JSW ಸಿಮೆಂಟ್ IPO, ಈ IPO ಬಗ್ಗೆ ಫರ್ದರ್ ಅಪ್ಡೇಟ್ಸ್ ಬರ್ತಾ ಇದ್ದಾವೆ. ಲಾಸ್ಟ್ ಇಯರ್ ಸೆಪ್ಟೆಂಬರಲ್ಲಿ ನೋಡಿಕೊಂಡ್ರೆ ಸೆಬಿ ಅವರು ಈ IPO ಪ್ರೊಸೀಡಿಂಗ್ಸ್ನ ಪಾಸ್ ಮಾಡಿದರು. ಆದರೆ ಇವಾಗ ಈ IPO ಪ್ರೊಸೀಡಿಂಗ್ಸ್ನ ರೆಸ್ಯೂಮ್ ಮಾಡಿದ್ದಾರೆ. ನೆಕ್ಸ್ಟ್ 30 ಅಥವಾ 60 ಡೇಸಲ್ಲಿ ಅಪ್ರೂವಲ್ ಸಿಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಅಪ್ರೂವಲ್ ಸಿಕ್ಕಿದ ಮೇಲೆ ಇನ್ನೊಂದು 45 ಡೇಸಲ್ಲಿ ಮಾರ್ಕೆಟ್ಗೆ ಲಿಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈ IPOದಲ್ಲಿ ಇವರು 4,000 crores ರೈಸ್ ಮಾಡ್ತಾ ಇದ್ದಾರೆ. ನೋಡಬೇಕು ಈ ಸಿಮೆಂಟ್ ಇಂಡಸ್ಟ್ರೀಸಲ್ಲಿ ಪ್ರಾಮಿನೆಂಟ್ ಪ್ಲೇಯರ್ ಇವರು. ನೋಡೋಣ ಲಿಸ್ಟ್ ಆದಮೇಲೆ ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ. ಸ್ವಿಗ್ಗಿ, ಈ ಗ್ಲೋಬಲ್ ಬ್ರೋಕರೇಜ್ ಫರ್ಮ್ ಆದ ಬರ್ಸ್ಟಿನ್ ಅವರು ಸ್ವಿಗ್ಗಿ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ ಅವ್ರ ವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ಈ ಕಂಪನಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 635 per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತು ನಿನ್ನೆ ಕ್ಲೋಸಿಂಗಿಂದ ನೋಡಿಕೊಂಡ್ರೆ 29% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಸ್ವಿಗ್ಗಿ ಕಂಪನಿ 2014 ಫುಡ್ ಡೆಲಿವರಿನ ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಕ್ವಿಕ್ ಕಾಮರ್ಸ್ ಸೆಗ್ಮೆಂಟ್ಗೂ ಎಂಟರ್ ಆಯಿತು. ಇವಾಗ ನೋಡಿಕೊಂಡ್ರೆ ಇಂಡಿಯಾದಲ್ಲೇ ಸೆಕೆಂಡ್ ಲಾರ್ಜೆಸ್ಟ್ ಫುಡ್ ಡೆಲಿವರಿ ಕಂಪನಿ ಆಗಿದೆ. ಮತ್ತು ಪ್ರತಿ ವರ್ಷವೂ ಈ ಫುಡ್ ಡೆಲಿವರಿ ಸೆಗ್ಮೆಂಟ್ ಏನಿದೆ ಇದು 8% ಪೆನಿಟ್ರೇಷನ್ ಆಗ್ತಾ ಇದೆ. ಮತ್ತು ಇದು ಟೋಟಲ್ ಅಡ್ರೆಸಬಲ್ ಮಾರ್ಕೆಟ್ ನೋಡಿಕೊಂಡ್ರೆ $70 billion ಇದೆ. ಮತ್ತು ಪ್ರಪಂಚಕ್ಕೆ ನೋಡಿಕೊಂಡ್ರೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಮಾರ್ಕೆಟ್ ಯಾವುದು ಅಂತ ನೋಡಿಕೊಂಡ್ರೆ ಈ ಫುಡ್ ಡೆಲಿವರಿ ಸೆಗ್ಮೆಂಟೇ ಆಗಿದೆ. ಅದರಿಂದ ಕಮಿಂಗ್ ಟೈಮಲ್ಲೂ ಒಳ್ಳೆ ಗ್ರೋತ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ 50% CAGR ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಮತ್ತು ಲಾಸ್ಟ್ 3 yearsಲ್ಲಿ ನೋಡಿಕೊಂಡ್ರೆ 4% ಮಾರ್ಕೆಟ್ ಶೇರ್ ಡಿಕ್ಲೈನ್ ಆಗಿದೆ. ಮತ್ತು ಈ ಸ್ವಿಗ್ಗಿ ಅವರು ಇದೇ ಥರ ಫಾಸ್ಟಾಗಿ ಗ್ರೋ ಆಗ್ತಾ ಇದ್ದು ಮತ್ತು ಹೊಸ ಪ್ರಾಡಕ್ಟ್ಸ್ನ ಇವರು ಲಾಂಚ್ ಮಾಡ್ತಾ ಹೋದರೆ ನೆಕ್ಸ್ಟ್ 1 or 2 yearsಲ್ಲಿ ಇವರು 42% ಮಾರ್ಕೆಟ್ ಶೇರ್ನ ಗೈನ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವತ್ತು ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಂತಂದರೆ ಇನ್ಸ್ಟಾಮಾರ್ಟ್ ಆ್ಯಪ್ ಇದೆ ಅಲ್ಲ, ಈ ಇನ್ಸ್ಟಾಮಾರ್ಟ್ಗೋಸ್ಕರನೇ
ಸಪ್ರೇಟ್ ಆ್ಯಪ್ನ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 75+ ಸಿಟೀಸಲ್ಲಿ ಇವರು ಎಕ್ಸ್ಪ್ಯಾಂಡ್ ಆಗಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಸ್ವಿಗ್ಗಿ ಇಂಟ್ರಾಡೇ ಸೆಷನಲ್ಲಿ ಶೇರ್ ಪ್ರೈಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.